ಸ್ವಚ್ಛತೆ ಹಾಗೂ ಸುಭದ್ರತೆಯ ದೃಷ್ಟಿಯಿಂದ 58 ಸಿಸಿ ಕ್ಯಾಮೆರಾ ಅಳವಡಿಕೆಗೆ ಶಾಸಕರಿಂದ ಚಾಲನೆ. ಗಂಗಾವತಿ ಸುಮಾರು 2 ಕೋಟಿ ರೂಪಾಯಿ ನಗರದ ವಿವಿಧ ಭಾಗಗಳಲ್ಲಿ ಪರಿಸರದ ಸ್ವಚ್ಛತೆ ಹಾಗೂ ಕಾನೂನು ಸುಭದ್ರತೆಯ ದೃಷ್ಟಿಯಿಂದ 58 ಸಿಸಿ ಕ್ಯಾಮೆರಾ ಸೇರಿದಂತೆ ಎಐ ಒಳಗೊಂಡಂತೆ ನೂತನ ಟೆಕ್ನಾಲಜಿಗಳಿಗೆ ಶಾಸಕ ಜನಾರ್ದನ್ ರೆಡ್ಡಿ ನಗರದ ಪೊಲೀಸ್ ಸ್ಟೇಷನ್ ಆವರಣದಲ್ಲಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಐತಿಹಾಸಿಕ ಹಾಗೂ ಇತಿಹಾಸ ಪ್ರಸಿದ್ಧ ಹೊಂದಿದ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಭದ್ರತೆ, ಶಾಂತಿ, ಭಾವೈಕ್ಯತೆ ಕಾಪಾಡುವ ಉದ್ದೇಶದಿಂದ ಸಿಸಿ ಕ್ಯಾಮೆರಾ ಸೇರಿದಂತೆ ಎಐ ಟೆಕ್ನಾಲಜಿಯನ್ನು ಅಳವಡಿಸಲಾಗಿತ್ತು. ಇದರಿಂದ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಹಾಗೂ ತಪ್ಪಿತಸ್ಥರನ್ನ ಸುಲಭವಾಗಿ ಪತ್ತೆ ಹಚ್ಚಲು ದಿನದ 24 ಗಂಟೆ ಕಾರ್ಯನಿರ್ವಹಿಸುತ್ತಿರುವುದು ಕಾಣಬಹುದಾಗಿದೆ. ಇದರ ಮೂಲ ಉದ್ದೇಶ ಕ್ಷೇತ್ರದಲ್ಲಿ ಪರಿಸರದ ಸ್ವಚ್ಛತೆ, ನೈರ್ಮಲ್ಯ ಕಾಪಾಡುವ ಉದ್ದೇಶದ ಜೊತೆಗೆ ಯಾವುದೇ ಅಪರಾಧ ಚಟುವಟಿಕೆಗಳನ್ನು ನಡೆಯದಂತೆ ಇದು ಅತ್ಯಂತ ಸಹಕಾರಿಯಾಗಿದೆ ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ 150ಕ್ಕೂ ಅಧಿಕ ಸಿಸಿ ಕ್ಯಾಮೆರಾ ಹಾಗೂ ಅಳವಡಿಸಲಾಗುವುದು ಎಂಬ ಭರವಸೆಯನ್ನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ನ್ಯಾಮೇಗೌಡರ್, ನಗರ ಠಾಣೆಯ ಸಿಪಿಐ ಪ್ರಕಾಶ್ ಮಾಳೆ, ಮುಖಂಡರುಗಳಾದ ವಿರೂಪಾಕ್ಷಪ್ಪ ಸಿಂಗನಾಳ್, ಅಮರಜ್ಯೋತಿ ನರಸಪ್ಪ, ವಾಸುದೇವ್ ನವಲಿ ಇತರರು ಉಪಸ್ಥಿತರಿದ್ದರು. ನಮ್ಮ ಐತಿಹಾಸಿಕವಾಗಿ, ಪೌರಾಣಿಕವಾಗಿ ಅಥವಾ ಪ್ರವಾಸೋದ್ಯಮ ದೃಷ್ಟಿಯಿಂದ ಗಂಗಾವತಿ ನಗರ ಅಂತಂದರೆ ಇದನ್ನೊಂದು ಸಾಂಸ್ಕೃತಿಕ ಆಧ್ಯಾತ್ಮಿಕ ನಗರಿ ಮಾಡಬೇಕು ಅನ್ನೋಂಥ ನನ್ನ ಕನಸಿಗೆ ಅನುಗುಣವಾಗಿ ಇವತ್ತೆಲ್ಲ ನಮ್ಮ ಪೊಲೀಸ್ ಇಲಾಖೆ ಮತ್ತು ನಮ್ಮ ಜಿಲ್ಲಾಡಳಿತ ಎಲ್ಲರೂ ಕೂಡ ಭಾಳ ಅತ್ಯಂತ ಅದ್ಭುತವಾಗಿ, ಅಂದರೆ ಇಡೀ ಗಂಗಾವತಿ ನಗರವನ್ನು ಇವತ್ತು ಕೆಮೆರಾಗಳ ಮೂಲಕ ಅವರ ಕಣ್ಗಾವಲಿನಲ್ಲಿ ಇಡೀ ನಗರವನ್ನು ಸಾರ್ವಜನಿಕರ ಒಂದು ಭದ್ರತೆ ದೃಷ್ಟಿಯಿಂದ, ನಗರದ ಸ್ವಚ್ಛತೆ ದೃಷ್ಟಿಯಿಂದ ಮತ್ತು ಎಲ್ಲ ಒಂದು ರೀತಿಯಲ್ಲಿ ಕೂಡ ಇವತ್ತು ಸಾರ್ವಜನಿಕರಿಗೆ ಗಂಗಾವತಿ ನಗರದಲ್ಲಿ ನಾವು ಭಾಳ ಸುಭದ್ರವಾಗಿ ಇದ್ದೀವಿ ಅನ್ನುವಂಥ ಒಂದು ವಿಶ್ವಾಸ ಕೊಡುವಂಥ ಒಂದು ಕೆಲಸ ಇವತ್ತು ನಮ್ಮ ಗಂಗಾವತಿ ಪೊಲೀಸ್ ಇಲಾಖೆಯಿಂದ ಆಗಿರುವಂಥದ್ದು. ನಿಜವಾಗ್ಲೂ ಕೂಡ ನನಗೆ ತುಂಬ ಒಂದು ಹೆಮ್ಮೆಯ ವಿಚಾರ ಇದೆ. ಯಾಕಂದರೆ ಸುಮಾರು ನಾನು ಒಂದು 2 ವರ್ಷಗಳ ಹಿಂದೆ ಯಶೋಧ ಮಟ್ಟುಗಡೆ ಅವರು ಇರೋ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೆ. ಆಮೇಲೆ ಇವಾಗ SP ಏನಿದ್ದಾರೆ ರಾಮ ಅವರು, ಅವ್ರ ಜೊತೆ ಕೂಡ ಮಾತಾಡಬೇಕು. ಈ ಕೆಲಸ ಭಾಳ ಅತ್ಯವಶ್ಯಕ ಅನ್ನೋಂಥ ಒಂದು ಲೆಕ್ಕದಲ್ಲಿ ಸುಮಾರು ಇದಿಷ್ಟು 2 ಕೋಟಿ ಅಮೌಂಟ್ ಇದಕ್ಕೆ ಖರ್ಚಾಗಿರುವಂಥದ್ದು. ಇವತ್ತು ತಾವು ನೋಡಿದ್ದೀರಿ, ನಾನೇ ಗಂಗಾವತಿ ನಗರದಲ್ಲಿ ನನ್ನ ಗಾಡಿ ಎಂಟ್ರಿ ಆಗಿದ್ದರಿಂದ ಹಿಡಿದು ಯಾವ್ಯಾವ ರಸ್ತೆಗಳಲ್ಲಿ ಸಂಚಾರ ಆಗ್ತಾ ಇದೆ ಅನ್ನೋದನ್ನು ಕೂಡ ಇವತ್ತು ತಮ್ಮ ಸಮ್ಮುಖದಲ್ಲಿ ನಾನೇ ನೋಡಿರುವಂಥದ್ದು. ಹಾಗಾಗಿ ತ್ರಿಬಲ್ ರೈಡಿಂಗ್ಸ್ ಆಗಿರ್ಬೋದು ಅಥವಾ ಹೆಲ್ಮೆಟ್ ಇಲ್ಲದೆ ಇರುವಂಥದ್ದಾಗಿರ್ಬೋದು, ಜನಗಳಲ್ಲಿ ಜಾಗೃತಿ ಮೂಡಿಸುವಂಥದ್ದು. ಮತ್ತು ಇಲ್ಲಿಂದನೇ ಅವ್ರಿಗೆ ನೇರವಾಗಿ ಅವ್ರೇನಾದರೂ ತಪ್ಪು ಮಾಡ್ತಾ ಇದ್ರು ಕೂಡ ನೇರವಾಗಿ ಇಲ್ಲಿಂದನೇ ಅಲರ್ಟ್ ಮಾಡೋದಕ್ಕೆ ಕೂಡ ಇವತ್ತು ವ್ಯವಸ್ಥೆ ಆಗ್ತಾಯಿದೆ. ಮತ್ತು ಇವತ್ತು ನಗರಸಭೆಗೆ ಭಾಳ ಮುಖ್ಯವಾಗಿರೋ ವಿಷಯ ಮತ್ತು ಸಾರ್ವಜನಿಕರಿಗೆ ಎಲ್ಲಿಂದ ಅಲ್ಲಿ ಬಂದು ಕಸ ಆಗ್ತಾ ಇರುವಂಥ ಒಂದು ವಿಷಯಗಳೇನಿದೆ, ಇವಾಗ ಅದನ್ನೆಲ್ಲ ನಗರಸಭೆಯವರು ಇದ್ರ ಮೂಲಕ ಕೂಡ ಸ್ವಚ್ಛತೆ ಮಾಡೋದ್ರ ಜೊತೆಗೆ
ಮತ್ತೆ ರೂಲ್ಸ್ ರೆಗ್ಯುಲೇಷನ್ಸ್ ಮೀರಿ ನಾಗರಿಕರು ಎಲ್ಲಂದ್ರಲ್ಲಿ ಬಂದು ಕಸ ಹಾಕಿದ್ರು ಕೂಡ ಅವರನ್ನ ಇಲ್ಲಿಂದನೇ ಎಚ್ಚರಿಕೆ ಕೊಡುವಂಥದ್ದು. ಅಂದ್ರೆ ನೀವೇನ್ ಮಾಡ್ತಾ ಇದ್ದೀರಿ, ನೀವೇನ್ ಕಸ ಮತ್ತೆ ತಗೊಂಡು ಬಂದು ಯಾಕಿಲ್ಲ ಹಾಕ್ತಾ ಇದ್ದೀರಿ ಅಂತೇಳಿ ಇಲ್ಲಿಂದನೇ ನೇರವಾಗಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾರೆ. ಸೊ ಜನರಿಗಿನ್ನ ಒಂದು ಭಯ ಬರುತ್ತೆ. ನಾವೇನ್ ಮಾಡ್ತಾ ಇದೀವಿ ಎಲ್ಲದನ್ನ ಪೊಲೀಸ್ ಇಲಾಖೆ ಅಲ್ಲಿ ಕ್ಯಾಮೆರಾಗಳ ಮೂಲಕ ನೋಡ್ತಾ ಇದ್ದಾರೆ ಅನ್ನೋಂಥದ್ದು ಬಂದಾಗ ಜನಗಳೆಲ್ಲ ಅವೇರ್ನೆಸ್ ಬರುತ್ತೆ, ನಗರ ಸ್ವಚ್ಛವಾಗುತ್ತೆ. ನಾವೇನು ಮೈಸೂರು ಇಡೀ ಭಾರತ ದೇಶದಲ್ಲಿ ಒಂದು ಒಳ್ಳೆಯ ಸ್ವಚ್ಛವಾದ ಒಂದು ಸಾಂಸ್ಕೃತಿಕ ನಗರಿ ಅನ್ನೋ ಹೆಸರಿಗೆ ಇವತ್ತು ಮೈಸೂರು ಆಗಿದ್ದೇನೋ ಆ 2ನೇ ಸ್ಥಾನ ನಮ್ಮ ಗಂಗಾವತಿಗೆ ಬರಬೇಕು ಅನ್ನೋದು ನನ್ನ ಆಸೆ ಇತ್ತು. ಅದರ ಅನುಗುಣವಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇರೋದು ನಿಜವಾಗ್ಲೂ ಕೂಡ ಇಡೀ ಗಂಗಾವತಿ ನಗರದ ಜನರು ಬರುವಾಗ ನಾನು ಅವರಿಗೆ ಅಭಿನಂದನೆ. ವಿಧಾನಸಭಾ ಕ್ಷೇತ್ರದಲ್ಲಿ ಗಂಗಾವತಿ ಮೊದಲಿನ ಅಂತ ಅನ್ಸುತ್ತೆ. ಇಡೀ ಕೊಪ್ಪಳ ಜಿಲ್ಲೆಯಿಂದ ಮೊದಲು ಗಂಗಾವತಿ, ಇಡೀ ಸ್ಟೇಟ್ ನಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಗಂಗಾವತಿನೇ ಇಡೀ ಮೊದಲಿನ ಸ್ಟೇಟ್ ಅಲ್ಲಿ. ಮೈಸೂರು ಡಿಸ್ಟ್ರಿಕ್ಟ್ ಬಿಟ್ಟ ಮೇಲೆ ಮತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲೂ ಆಗಿಲ್ಲ. ದೇಸಾಯಿ ಅವರೇ ಸರ್, ಮುಖ್ಯ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಸರ್ ಅವರ KKRDB ಅನುದಾನ ಅಡಿಯಲ್ಲಿ ನಮ್ಮ ಇಲಾಖೆಗೆ ಸುರಕ್ಷತೆ ಹಾಗೂ ಗಂಗಾವತಿ ನಗರ ಸುಭದ್ರತೆ ಕುರಿತು ನೀಡಿದ ಸುಮಾರು 2 ಕೋಟಿ ರೂಪಾಯಿ ವ್ಯವಸ್ಥೆಯಲ್ಲಿ ಸುಮಾರು 58 CCTV ಕ್ಯಾಮ್ರಾಸ್, ಅದರಲ್ಲಿ ಆಟೋಮೆಟಿಕ್ ನಂಬರ್ ಪ್ಲೇಟ್ ರಿಕಗ್ನಿಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, PTZ ಅಂದರೆ ರಿವಾಲ್ವಿಂಗ್ ಕ್ಯಾಮ್ರಾಸ್ ಮತ್ತು ನಂಬರ್ ಪ್ಲೇಟ್ಸ್ ರಿಕಗ್ನಿಷನ್ ಮಾಡುವಂಥ ಕ್ಯಾಮ್ರಾಗಳನ್ನು ಅಳವಡಿಸಿಕೊಂಡು ಪೂರ್ತಿ ನಗರದ ಸುತ್ತಮುತ್ತ ಬಾರ್ಡರ್ ಹಾಗೂ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಸರ್ಕಲ್ಸ್ ಇದೆ, ಪಾಯಿಂಟ್ಸ್ ಇದೆ, ಎಲ್ಲದಕ್ಕೂ ಒಳಗೊಂಡು ನಮಗೆ ಸುಭದ್ರತೆ ಹಾಗೂ ಸುರಕ್ಷತೆ ಕುರಿತು ವ್ಯವಸ್ಥೆಯನ್ನು ಮಾನ್ಯ ಸಾಹೇಬರು ನೀಡಿದ್ದಾರೆ. ಅವರಿಗೆ ಮೊದಲನೇದಾಗಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ, ಜಿಲ್ಲಾಡಳಿತದಿಂದ ಹೃತ್ಪೂರ್ವಕವಾದಂಥ ಧನ್ಯವಾದ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ ಪೊಲೀಸರು 8 ತಾಸು ಅಥವಾ 12 ತಾಸು ಕೆಲಸ ಮಾಡ್ತಾರೆ. ಆದರೆ ಕ್ಯಾಮ್ರಾಗಳು ಮಾತ್ರ 24 ತಾಸು ಸಹಿತ ಯಾವಾಗಲೂ ಸಹಿತ ಅಲರ್ಟ್ ಆಗೇ ಇರುತ್ತೆ. ಕ್ಯಾಮ್ರಾದ ಮುಂದೆ ಯಾರು ಏನು ಮಾಡ್ತಾರೆ ಎಲ್ಲವೂ ಸಹಿತ ರೆಕಾರ್ಡಿಂಗ್ ಆಗುತ್ತೆ. ಅದು ಒಂದು ಪ್ರೈಮರಿ ಎವಿಡೆನ್ಸ್. ಈಗ ಮಾನ್ಯ ನ್ಯಾಯಾಲಯ ಯಾವುದೇ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದ್ದಂಥದ್ದನ್ನು ಪ್ರೈಮರಿ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡಿ ಅದರ ಮೇಲೆ ಶಿಕ್ಷೆಗಳನ್ನು ಮಾಡುವಂಥ ಒಂದು ಒಳ್ಳೆಯ ದಾಖಲೆ ಈ ಹೊಸ ಕಾನೂನಿನಲ್ಲಿದೆ. ಅದಕ್ಕಾಗಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದ್ದಂಥ ಒಂದು ಪ್ರೈಮರಿ ಎವಿಡೆನ್ಸ್ ಆಗುತ್ತೆ. ನಗರದಲ್ಲಿ ಇನ್ನು ಯಾವುದಾದ್ರೂ ಒಂದು ಕಾನೂನು ಬಾಹಿರ ಚಟುವಟಿಕೆ ಆಯಿತು ಅಂತಂದರೆ ಅದರಲ್ಲಿ 100% ರೆಕಾರ್ಡಿಂಗ್ ಆಗುತ್ತೆ. ಪೂರ್ತಿ ಈಗ ನಮ್ಮ ನಗರ ಪೂರ್ತಿ ಇದರಲ್ಲಿ ಕವರ್ ಆಗಿದೆ. ಅದರ ಜೊತೆಗೆ ಮಾನ್ಯ ಶಾಸಕರು 2ನೇ ಅನುದಾನ ಅಡಿಯಲ್ಲಿ ಸುಮಾರು 150 CC ಕ್ಯಾಮ್ರಾಸ್ ಹಾಕಿದ್ರು ಅಂತಂದರೆ ಉಳಿದ ಎಲ್ಲ ಏರಿಯಾದಲ್ಲೂ ಸಹಿತ ಕವರ್ ಆಗುತ್ತೆ. ಇದರಿಂದ ಪೊಲೀಸ್ ಇಲಾಖೆಗೆ ಕಾನೂನು ಸುರಕ್ಷತೆ ಹಾಗೂ ಟ್ರಾಫಿಕ್ ರೆಗ್ಯುಲೇಷನ್ ಮಾಡಲಿಕ್ಕೆ ಅತಿ ಸರಳವಾಗ್ತದೆ. ಅದಕ್ಕಾಗಿ ಮಾನ್ಯ ಶಾಸಕರಿಗೆ, ಮಾನ್ಯ PD ಸರ್ಗೆ ಹಾಗೂ ಎಲ್ಲ ಜಿಲ್ಲಾಡಳಿತಕ್ಕೆ, ಪೊಲೀಸ್ ಇಲಾಖೆ ದಿನೊಮ್ಮೆ ಉತ್ಪನ್ನವನ್ನು ಸಲ್ಲಿಸಿ ಎಲ್ಲ ಸಾರ್ವಜನಿಕರಿಗೆ ಇದರ ಉಪಯೋಗ ಹಾಗೂ ಪೊಲೀಸ್ ಇಲಾಖೆಗೆ ಸಹಕಾರ ಕೊಡಲು ನಿಮಗೆಲ್ಲರಿಗೂ ಈ ಮೂಲಕ ಕೋರಿಕೊಳ್ತೇನೆ. ಇನ್ನೊಂದು ಈ ವ್ಯವಸ್ಥೆ ಇಡೀ ಕರ್ನಾಟಕದಲ್ಲಿ ಮೊದಲು ಜಿಲ್ಲೆ ಅನುಕೂಲ ತಗೊಂಡ್ರೆ ಬೆಂಗಳೂರು ಸಿಟಿ ಇದೆ, ಸೆಕೆಂಡು ಜಿಲ್ಲೆ ಅಂತ ಅನುಕೂಲ ಮಾಡಿಕೊಂಡ್ರೆ ಬೀದರ್ ಇದೆ. ಕಾನ್ಸ್ಟಿಟ್ಯೂನ್ಸಿ ವೈಸ್ ನೋಡಿದರೆ ಇದೇ ನಮ್ಮ ಗಂಗಾವತಿಯೇ ಫಸ್ಟ್ ಕಾನ್ಸ್ಟಿಟ್ಯೂನ್ಸಿ ಅಂತ ಇರುತ್ತೆ.